ಗೈಸ್, ನಿಮ್ಮ ಒಂದು ಐಫೋನ್ ಹಿಂದಗಡೆ ಕ್ಯಾಮ್ರಾಗೆ ತುಂಬ ಸ್ಕ್ರ್ಯಾಚಸ್ ಆಗ್ತಾ ಇರುತ್ತೆ. ಯಾಕೆಂತಂದರೆ ಹಿಂಗೆ ಫೋನನ್ನು ನೀವು ಟೇಬಲ್ ಮೇಲೆ ಅಥವಾ ಎಲ್ಲಾದರೂ ಇಟ್ಟಾಗ ಸ್ಕ್ರ್ಯಾಚಸ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಇವತ್ತು ನಾನು ನಿಮಗೆ ಬೆಲ್ಕಿನ್ ಅವರ ಒಂದು ಪ್ರೊಟೆಕ್ಟರ್ನ ನಾನು ಇವತ್ತು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದು ಟೆಂಪರ್ಡ್ ಗ್ಲಾಸು 2 ಪ್ಯಾಕ್ ಇರುತ್ತೆ ಇದರೊಳಗಡೆ. ಸೊ ನಿಮ್ಮ ಒಂದು ಐಫೋನ್ಗೆ ಬೆಸ್ಟು. ಇದನ್ನು ಹೇಗೆ ನಿಮ್ಮ ಒಂದು ಕ್ಯಾಮ್ರಾಗೆ ಐಫೋನ್ ಕ್ಯಾಮ್ರಾಗೆ ಹಾಕೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ನೋಡಿ, ಫಸ್ಟ್ ಆಫ್ ಆಲ್ ಇದು ಸೂಟ್ ಆಗುವಂಥದ್ದು 15 Pro Max ಮತ್ತು 15 Pro ಇರೋರಿಗೆ, ಐಫೋನ್ 15 Pro Max ಅಥವಾ ಐಫೋನ್ 15 Pro ಇರೋರಿಗೆ. ಸೊ ನಾನು ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಾದರೆ ಇದನ್ನೇ ತಗೊಳ್ಬೋದು. ಸೊ ಬನ್ನಿ ಇವಾಗ ಇದನ್ನು ಓಪನ್ ಮಾಡಿ ಹೇಗೆ ಸೆಟಪ್ ಮಾಡೋದು, ಇದು ಅಪ್ಲೈ ಮಾಡೋದು ಹೇಗೆ ಎಲ್ಲವೂ ಕೂಡ ನೋಡೋಣ. ಫೈನಲಿ ಇವಾಗ ಅನ್ಬಾಕ್ಸ್ ಮಾಡುವಂಥ ಸಮಯ. ಸೊ ನೀವು ನೋಡ್ತಾ ಇದ್ದೀರಾ, ನನ್ನ ಹತ್ರ ಇದೆ ಬೆಲ್ಕಿನ್ ಅವ್ರದ್ದು ಸೊ ಕ್ಯಾಮ್ರಾ ಲೆನ್ಸ್. ಇದು ನಮಗೆ 2 ಪ್ಯಾಕ್ ಒಳಗಡೆ ಇದೆ. ಓಕೆ, ಸೊ 1 ಪ್ಯಾಕ್ ಅಲ್ಲ, 2 ಪ್ಯಾಕ್ ಇದೆ. ಸೊ ಟೋಟಲ್ ನಿಮಗೆ 6 ಕ್ಯಾಮ್ರಾ ಲೆನ್ಸ್ ಸಿಗುತ್ತೆ. ಸೊ ಓಕೆ, 3 ನಿಮಗೆ ಸ್ಟಾರ್ಟಿಂಗ್ ಯೂಸ್ ಮಾಡ್ಬೋದು. ಇನ್ ಕೇಸ್ ಏನಾರು ಹಾಳಾದರೆ ಮತ್ತೆ ಇನ್ನು 3 ಇದ್ರೊಳಗಡೆ ಇರುತ್ತೆ, ಆವಾಗ ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ಅವರು ಕೊಟ್ಟಿರೋ ಪ್ರಕಾರ ಅಡ್ವಾನ್ಸ್ಡ್ ಪ್ರೊಟೆಕ್ಷನ್ ಇರುತ್ತೆ ಮತ್ತು ಈಸಿ ಇನ್ಸ್ಟಾಲೇಷನ್ ಅಂತ ಕೊಟ್ಟಿದ್ದಾರೆ. ಸೊ ನೋಡೋಣ ಎಲ್ಲವೂ ಕೂಡ. ಆ್ಯಂಡ್ ಇದು ನೀವು ಮೇಯ್ನಾಗಿ ನಿಮ್ಮ ಹತ್ರ ಐಫೋನ್ 15 Pro Max ಇದೆ ಅಂತಂದರೆ ಅಥವಾ ಐಫೋನ್ 15 Pro ಇದೆ ಅಂತಂದರೆ ನೀವು ಇದನ್ನು ತಗೊಳ್ಳಿ. ಬ್ಯಾಕ್ ಸೈಡ್ ಏನಿದೆ ಅಂತ ನೋಡೋಣ ಓಪನ್ ಮಾಡೋದಕ್ಕಿಂತ ಮುಂಚೆ. ಸೊ ಈಸಿ ಇನ್ಸ್ಟಾಲೇಷನ್ ಅಂತ ಕೊಟ್ಟಿದ್ದಾರೆ, ಅದನ್ನು ನಾವು ನೋಡೋಣ. ಮತ್ತು ಇಲ್ಲಿ ಪ್ರೈಸು ನಮಗೆ 1999 ರೂಪಾಯಿ ಕೊಟ್ಟಿದ್ದಾರೆ. ಇದು ನಮ್ಗೆ ಇನ್ನೂ ಕಡಿಮೆ ಬೆಲೆಗೆ ಸಿಗುತ್ತೆ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಚೆಕ್ಔಟ್ ಮಾಡಿ. ಸೊ ಒಳಗಡೆ ಈ ಥರ ಇದೆ. ಸೊ ಏನೇನಿದೆ ಅಂತ ನಾವು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನಮಗಿಲ್ಲಿ ಅವರು ಒಂದು ಕಿಟ್ಟನ್ನು ಕೊಟ್ಟಿದ್ದಾರೆ. ಏನಕ್ಕೆ ಅಂತಂದರೆ, ಸೊ ಇದು ನಾವು ಫಸ್ಟು ಕ್ಯಾಮ್ರಾ ಲೆನ್ಸನ್ನು ನಾವು ಕ್ಲೀನ್ ಮಾಡಬೇಕು, ಅದಕ್ಕೋಸ್ಕರ ಒಂದು ಸಾಫ್ಟ್ ಕ್ಲಾತನ್ನು ಕೊಟ್ಟಿದ್ದಾರೆ. ನೀವು ನೋಡ್ಬೋದು, ಅದು ಬೆಲ್ಕಿನ್ ಅವರ ಒಂದು ಬ್ರ್ಯಾಂಡಲ್ಲೇ ಇದೆ. ಸೊ ನೀವು ನೋಡ್ಬೋದು, ತುಂಬ ಸಾಫ್ಟಾಗಿದೆ. ಸೊ ಇದರಿಂದ ನಮ್ಮ ಒಂದು ಕ್ಯಾಮ್ರಾ ಲೆನ್ಸನ್ನು ಫಸ್ಟು ನೀಟಾಗಿ ಕ್ಲೀನ್ ಮಾಡಬೇಕು. ಅದಾದಮೇಲೆ ಸೊ ನಾವು ಈ ಲೆನ್ಸನ್ನು ಇದು ಮಾಡಬೇಕು. ಸೊ ಇಲ್ಲಿ ನಮಗೆ ಡಸ್ಟ್ ರಿಮೂವಲ್ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ರ್ಯಾಪರು, ಸೊ ಇದನ್ನು ಓಪನ್ ಮಾಡಿಕೊಂಡು ಡಸ್ಟ್ ರಿಮೂವರ್ ನಾವು ರಿಮೂವ್ ಮಾಡಬೇಕಾಗುತ್ತೆ. ಅದನ್ನು ಕೂಡ ತೋರಿಸ್ತೀನಿ ಹೇಗೆ ಅಂತ. ಸೊ ಇದಿಷ್ಟು ಕೊಟ್ಟಿದ್ದಾರೆ ಒಳಗಡೆ. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಒಂದು ಪೇಪರ್ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು. ಓಕೆ, ಸೊ ಆ್ಯಂಡ್ ಅದರ ಜೊತೆಗೆ ಸೊ ಇಲ್ಲಿ ನಮಗೆ ಲೆನ್ಸನ್ನು ಇದರೊಳಗಡೆ ನೀಟಾಗಿ ಪ್ಲೇಸ್ ಮಾಡಿದ್ದಾರೆ. ಸೊ ನೀವು ನೋಡ್ಬೋದು. ಇದಕ್ಕೆ ಪ್ಯಾಕ್ ಓಪನ್ ಮಾಡ್ತೀನಿ ಬನ್ನಿ. ಸೊ ಎಸ್, ಓಕೆ. ಸೊ ನೀವು ನೋಡ್ಬೋದು, ಒಂದು ಪ್ಯಾಕ್ ಇದು. ಸೊ ಇದರಲ್ಲಿ 3 ಲೆನ್ಸ್ ಪ್ರೊಟೆಕ್ಟರ್ ಇದೆ. ಸೊ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ 15 Pro Max ಅಂತ ಬರೆದುಬಿಟ್ಟಿದ್ದಾರೆ. ಅದಕ್ಕೆ ಮಾತ್ರ ಇದು ಸೂಟ್ ಆಗುವಂಥದ್ದು, ಆಯಿತಾ? ಸೊ ನೆನಪಿರಲಿ. ಇಲ್ಲಿ ಹಿಂದೆಗಡೆ ನಾವು ಇದನ್ನು ಎಳಿಬೇಕಾಗುತ್ತೆ. ಎಳೆದುಬಿಟ್ಟು ಸೊ ನಾವು ನಮ್ಮ ಒಂದು ಐಫೋನ್ಗೆ ಹಾಕಬೇಕಾಗುತ್ತೆ. ಸೊ ಅದನ್ನು ತೋರಿಸ್ತೀನಿ ನಾನು ನಿಮಗೆ ಪ್ರೊಸೀಜರ್ ಯಾವ ಥರ ಅಂತ. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಕೊಟ್ಟಿದ್ದಾರೆ. ನಾನು ಆವಾಗಲೇ ಹೇಳ್ದಂಗೆ ಇದರಲ್ಲಿ ಪ್ಯಾಕ್ ಆಫ್ 2 ಪ್ಯಾಕ್ ಬರುತ್ತೆ. ಸೊ ಇದು ನಿಮ್ಗೆ ನೆಕ್ಸ್ಟ್ ಟೈಮ್ ಬೇಕಾದಾಗ ಯೂಸ್ ಆಗುತ್ತೆ. ಒಂದೇ ಸಲ ತೊಗೊಬಿಡಿ. ಯಾಕೆಂತಂದರೆ ಕಡಿಮೆ ದುಡ್ಡಿಗೆ ಅವ್ರು ಕಳಿಸಲ್ವೇನೋ, ಅದಕ್ಕೆ 2 ಪ್ಯಾಕ್ ಮಾಡಿಬಿಟ್ಟು ಸೊ ಅರೌಂಡ್ 1200 ರೂಪಾಯಿ ಏನೋ ಕಾಸ್ಟ್ ಮಾಡಿದ್ರು. ಸೊ ನಿಮಗೆ ಒಂದೊಂದು ಸಲ ಪ್ರೈಸ್ ಚೇಂಜ್ ಆಯ್ತಾ ಇರ್ತದೆ, ನೋಡಿಕೊಂಡು ತಗೊಳ್ಳಿ. ಸೊ ನಾನು ತಗೊಂಡಾಗ ಇದು ಈಗ ನೀವು ವೀಡಿಯೋ ನೋಡ್ತಾ ಇದ್ದಾಗ ಸೊ ನಾನು ತಗೊಂಡಿರೋದು 1200 ಸಮಥಿಂಗ್ ಆಯಿತು. ಇಲ್ಲಿ ಅವರು ಸೈಡಲ್ಲಿ ತೋರೋದೊಂದು ಗ್ಯಾಪ್ ಕೊಟ್ಟಿದ್ದಾರಲ್ಲ, ಇದು ಯಾಕೆ ಕೊಟ್ಟಿದ್ದಾರೆ ಅಂತಂದರೆ, ಸೊ ನೀವು ಲೆನ್ಸನ್ನು ರಿಮೂವ್ ಮಾಡೋದಕ್ಕೆ ನೋಡಿ ಈ ಥರ ಹಾಕ್ಬಿಟ್ಟು, ಈಗ ಆಲ್ರೆಡಿ 2 ಲೆನ್ಸ್ ಇದೆ ಹಳೇದು, ಇದಕ್ಕೆ ಒಡೆದೋಗಿತ್ತು, ಅದಕ್ಕೋಸ್ಕರ ಇದನ್ನು ತರಿಸಿದ್ದು. ಸೊ ನೋಡಿ, ಇದು ಇವೆರಡರಲ್ಲಿ ಲೆನ್ಸ್ ಇದೆ ಇವಾಗ. ಸೊ ಅದನ್ನು ಓಪನ್ ಮಾಡ್ತೀನಿ. ಇದನ್ನು ಹಾಕ್ಬಿಟ್ಟು ಸೊ ಜಸ್ಟ್ ಹಿಂಗೆ ಎತ್ತದಷ್ಟೇ, ಎತ್ತಿದ್ರೆ ಆ ಲೆನ್ಸು ನೀಟಾಗಿ ನಿಮಗೆ ಬಂದ್ಬಿಡುತ್ತೆ. ನೀವು ನೋಡ್ಬೋದು, ಎತ್ತಕ್ಕೆ ಇದನ್ನು ಯೂಸ್ ಮಾಡ್ಕೋಬೋದು. ನೋಡಿ, ಲೆನ್ಸ್ ರಿಮೂವ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಈಗ ನಾನು ಇನ್ನೂ ಹೊಸ ಲೆನ್ಸ್ ಹಾಕಿಲ್ಲ. ಸೊ ಇವಾಗ ಹಾಕಬೇಕು. ಸೊ ಬನ್ನಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಇವಾಗ. ಸೊ ಫಸ್ಟ್ ಏನು ಮಾಡಬೇಕು ಅಂತಂದರೆ, ಇದನ್ನೆಲ್ಲ ನೀವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಗೈಸ್. ಸೊ ಲೆನ್ಸ್ ಮೇಲೆ ಏನೂ ಕೂಡ ಇರಬಾರ್ದು, ಆ ಥರ ಕ್ಲೀನ್ ಮಾಡಿಕೊಡಿ. ಈಗ ಕ್ಲೀನ್ ಎಲ್ಲ ಆಯಿತು. ಅವರು ಇಲ್ಲೊಂದು ಬೆಳಕಿನ ಅವ್ರದ್ದು ಒಂದು ಡಸ್ಟ್ ರಿಮೂವಲ್ ಕೊಟ್ಟಿದ್ದಾರೆ. ಸೊ ಇದನ್ನು ಯೂಸ್ ಮಾಡ್ಕೊಂಡು ನಾವು ಡಸ್ಟನ್ನು ಇವಾಗ ರಿಮೂವ್ ಮಾಡಬೇಕಾಗುತ್ತೆ. ಸೊ ಬನ್ನಿ, ಇದನ್ನು ಫಸ್ಟು ನಾನು ಓಪನ್ ಮಾಡ್ಕೊಳ್ತೀನಿ. ಓಕೆ, ಸೊ ಈ ಥರ ಇರುತ್ತಿದ್ದು. ಸೊ ಇದನ್ನು ಓಪನ್ ಮಾಡಿಕೊಂಡು ಸೊ ಇಲ್ಲಿ ಡಸ್ಟ್ ಇದ್ರ ಮೇಲ್ಗಡೆ ಐಫೋನ್ದು ಲೆನ್ಸ್ ಇರುತ್ತಲ್ಲ, ಸೊ ಅಲ್ಲಿ ನೀವು ಡಸ್ಟನ್ನು ರಿಮೂವ್ ಮಾಡಬೇಕು. ಏನಂತಂದರೆ ತುಂಬ ಸಿಂಪಲ್, ಈ ಥರ ಇಟ್ಬಿಟ್ಟು ಎತ್ತದಷ್ಟೇ. ಈಗೇನಾಗುತ್ತೆ, ಡಸ್ಟ್ ಇದ್ದರೆ ಆ ಲೆನ್ಸ್ ಮೇಲೆ ಆ ಡಸ್ಟು ರಿಮೂವ್ ಆಗಿಬಿಡುತ್ತೆ. ಸೊ ಈ ಥರ ಪೂರ್ತಿ ರಿಮೂವ್ ಮಾಡಿಕೊಡಿ. ಓಕೆ, ಡಸ್ಟನ್ನು. ಸೊ ಈಗ ಡಸ್ಟೆಲ್ಲ ರಿಮೂವ್ ಆಗಿದೆ. ಸೊ ಇಲ್ಲಿ ಅವರು ಒಂದು ಸ್ಟಿಕ್ಕರ್ ಕೊಟ್ಟಿದ್ದಾರಲ್ಲ, ಸೊ ಇದನ್ನು ಜಸ್ಟು ರಿಮೂವ್ ಮಾಡಬೇಕಷ್ಟೇ. ರಿಮೂವ್ ಮಾಡಿಕೊಂಡು ಸೊ ನಿಮ್ಮ ಒಂದು ಐಫೋನ್ ಕ್ಯಾಮ್ರಾ ಮೇಲ್ಗಡೆ ಸೊ ಈ ಥರ ನೀವು ಪ್ಲೇಸ್ ಮಾಡಿ ನೀಟಾಗಿ. ಓಕೆ, ಸೊ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ, ಪ್ಲೇಸ್ ಮಾಡ್ತಾಯಿದ್ದೀನಿ. ಪ್ಲೇಸ್ ಮಾಡಿ ಹಾಗೆ ಪ್ರೆಸ್ ಮಾಡಿ ಸ್ವಲ್ಪ, ಆಯಿತಾ? ಸೊ ನೋಡಿ, ಇವಾಗ ನಾನು ಪ್ಲೇಸ್ ಮಾಡಿದೆ, ಪ್ರೆಸ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಇಲ್ಲಿ ಅದು ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಓಕೆ, ಸೊ ಇವಾಗ ನೀವು ನೋಡ್ಬೋದು ನೀಟಾಗಿ ಅದು ಸ್ಪ್ರೆಡ್ ಆಗಿರುತ್ತೆ ಈಗ ಆಲ್ರೆಡಿ. ಸೊ ಈಗೇನು ಮಾಡೋದು ಅಂತಂದರೆ, ಸೊ ಜಸ್ಟ್ ಇದನ್ನು ನಾವು ಎತ್ತಬೇಕು. ಸೊ ನೀಟಾಗಿ ಇದೆಲ್ಲ ಆದಮೇಲೆ ಸೊ ಇವಾಗ ನಾನು ಇದನ್ನು ಲಿಫ್ಟ್ ಮಾಡ್ತೀನಿ. ಸೊ ನೋಡೋಣ. ಓಕೆ,
ಸೊ ಲಿಫ್ಟ್ ಮಾಡಿದ್ದೀನಿ. ಸೊ ಈಗ ನೀವು ಅಂದ್ಕೊಂಡಿದ್ದೀರಾ ಸೊ ಇದರ ಲೆನ್ಸ್ ಮೇಲ್ಗಡೆ ಏನೂ ಕೂತಿಲ್ಲ ಅಂತ, ಬಟ್ ಲೆನ್ಸ್ ಮೇಲ್ಗಡೆ ಕೂತಿದೆ. ಓಕೆ, ಸೊ ಬ್ಲ್ಯಾಕ್ ಕಲರಲ್ಲಿ ಸೊ ನೀವು ನೋಡ್ಬೋದು ಕೂತಿದೆ. ಇವಾಗ ಕೂತ್ಕೊಳ್ಳೋದು ಅಷ್ಟೇ ನೋಡಿ, ಇಲ್ಲಿ ಬ್ಲ್ಯಾಕ್ ಕಲರ್ ಟೈಪು ನೋಡಿ, ರಿಂಗ್ ಟೈಪ್ ಕೂತಿದೆ ನೋಡಿ. ಸೊ ಈ ಥರ ನೀವು ಇದನ್ನು ಪ್ಲೇಸ್ ಮಾಡೋದಷ್ಟೇ ನೀಟಾಗಿ. ಇವಾಗ ಕ್ಯಾಮ್ರಾ ಲೆನ್ಸ್ ನಾವು ಆ್ಯಡ್ ಮಾಡ್ಕೊಂಡ್ವಿ, ನೀಟಾಗಿ ಕ್ಲಾರಿಟಿ ಇವಾಗ ನಮಗೆ ನೀಟಾಗಿ ಸಿಗುತ್ತೆ. ಈಗ ನಮ್ಮ ಐಫೋನ್ನ ಹಿಂಗೆ ಇಟ್ಟಾಗ ಏನೂ ಕೂಡ ಆಗೋಲ್ಲ. ಸೊ ನೋಡಿ, ಇದರೊಳಗಡೆ ಇದ್ದಂಥ ರಿಂಗ್ಸ್ಗಳೆಲ್ಲವೂ ಕೂಡ ಈಚೆಗೆ ಬಂದುಬಿಟ್ಟಿದೆ. ಇವಾಗ ಈಚೆಗೆ ಬಂದು ಇದ್ರ ಮೇಲೆ ಕೂತೈತೆ ಇವಾಗ. ಸೊ ಇಲ್ಲಿ ಕ್ಯಾಪ್ ಟೈಪು ಇಲ್ಲಿ ಬ್ಲ್ಯಾಕ್ ಕಲರ್ ಇದೆ ನೋಡಿ, ಕಾಣುತ್ತೆ ನಿಮ್ಗೆ ಈಗ. ಹಾಂ, ಈಗ ಪರ್ಫೆಕ್ಟ್ ಇದೆ ನೋಡಿ ಗೈಸ್. ಸೊ ನೋಡಿದ್ರಲ್ಲ ಗೈಸ್, ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ. ಈ ಒಂದು ಪ್ರಾಡಕ್ಟ್ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಜಸ್ಟ್ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಈ ಒಂದು ಪ್ರಾಡಕ್ಟ್ ಲಿಂಕ್ನ ನಿಮಗೆ ಡೈರೆಕ್ಟಾಗಿ ಮೆಸೇಜ್ ಬಾಕ್ಸಲ್ಲಿ ಕಳಿಸ್ತೀನಿ. ಯೂಟ್ಯೂಬಲ್ಲಿ ನೋಡ್ತಾ ಇರೋ ಡಿಸ್ಕ್ರಿಪ್ಷನ್ ತೆಗೆದು ನೋಡಿ ಅಷ್ಟೇ. ಸಿಗೋಣ. ಲವ್ ಯು ಆಲ್. ಬೈ ಗೈಸ್.